ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಒಂದು ದೊಡ್ಡ ಸಾಧನೆ ಮಾಡಿದೆ. NTA ಇವತ್ತೊಂದು ಪ್ರೆಸ್ ನೋಟಿಸ್ನ ರಿಲೀಸ್ ಮಾಡಿದೆ. ಒಂದು 22-23 ಲಕ್ಷ ಜನ ವಿದ್ಯಾರ್ಥಿಗಳ ಆ ಎಕ್ಸಾಮಿನೇಷನ್ ಟೆನ್ಷನನ್ನು ತುಂಬ ಈಸಿ ಮಾಡಿಬಿಟ್ಟಿದೆ NTA. ಏನು ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತಂತೆ, ಅದಕ್ಕೆ ಎಕ್ಸಾಮ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟು ಡಿಸೈಡ್ ಮಾಡಿದೆ. ಹಾಗಾಗಿ ಹಿಂದೆ ಅಂದರೆ ಮೇ 3ನೇ ತಾರೀಕು ಆಗಿದ್ದ ನೀಟ್ ಎಕ್ಸಾಮನ್ನು ನಾವು ರದ್ದು ಮಾಡ್ತಾ ಇದ್ದೀವಿ. ರದ್ದು ಮಾಡಿ ಮುಂದೆ ನಾವು ಡೇಟನ್ನು ಅನೌನ್ಸ್ ಮಾಡ್ತೀವಿ, ಎಕ್ಸಾಮ್ನ ಮಾಡ್ತೀವಿ ಅಂತ NTA ನೋಟಿಫಿಕೇಷನ್ನ ಪ್ರೆಸ್ ನೋಟ್ನ ರಿಲೀಸ್ ಮಾಡಿದೆ. ಸೊ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಪ್ರೆಸ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಅಲ್ಲ, ಇದು ದೇಶಕ್ಕೆ 1 ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರಾ, 1,000 ಬರೆದಿದ್ದಾರಾ, 2 ಲ್ಯಾಕ್ಸಾ? ಇಲ್ವಲ್ಲ, ನಿಯರ್ಲಿ 23 ಲ್ಯಾಕ್ಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿರೋದು. ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಇನ್ ಕಂಟ್ರಿ. ಇಂಡಿಯಾದಲ್ಲಿ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಅಂದರೆ ನೀಟ್ ಎಕ್ಸಾಮ್. 22 ಲ್ಯಾಕ್ಸ್ ಎಕ್ಸಾಮ್ಸ್ ಬರೆದಿರೋ ವಿದ್ಯಾರ್ಥಿಗಳು. ಆ ಎಕ್ಸಾಮ್ಸ್ ಬರೆದಿರೋ 2 ವರ್ಷದ ಅವರ ಶ್ರಮನ ಇವರು ಜಸ್ಟ್ ಒಂದೇ ಒಂದು ಪ್ರೆಸ್ ನೋಟಿಸಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ರು. ನೋಡಿ ಹೇಗಿದೆ. ಮತ್ತು ಇನ್ನೊಂದು ಹೇಳ್ತಾರೆ, ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದೀವಿ, ನೀವು ಮತ್ತೆ ಎಕ್ಸಾಮ್ ಫೀಸನ್ನು ಕಟ್ಟಂಗಿಲ್ಲ, ಮತ್ತು ಹೊಸದಾಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋಂಗಿಲ್ಲ, ನೀವು ಮುಂಚೆ ಮಾಡ್ಕೊಂಡಿದ್ರಲ್ಲ, ಹಾಗಾಗಿ ನಾವು ಮತ್ತೆ ರಿಜಿಸ್ಟ್ರೇಷನ್ ನೆಸೆಸಿಟಿ ಇಲ್ಲ, ಎಕ್ಸಾಮ್ ಫೀಸ್ನ ಕಟ್ಟಬೇಡಿ ಅಂತ ಅನೌನ್ಸ್ ಮಾಡಿದ್ದಾರೆ. ವಾಟ್ ಎ ಶೇಮ್ ಆನ್ ಅವರ್ NTA ಎಕ್ಸಾಮಿನೇಷನ್. ಇದೊಂದು NTA ಅಂದರೆ ಇಟ್ ಈಸ್ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದೊಂದು ಪ್ರೈವೇಟ್ ಏಜೆನ್ಸಿ. ಲಾಸ್ಟ್ ಇಯರ್ ನೀಟ್ ಎಕ್ಸಾಮಲ್ಲಿ ಒಂದು ಸೆಂಟ್ರಲ್ಲಿ ಲೀಕ್ ಆಗಿತ್ತು ಕ್ವಶನ್ ಪೇಪರ್. ಆ ಲೀಕ್ ಆಗಿದ್ದ ಕ್ವಶನ್ ಪೇಪರ್ಗೋಸ್ಕರ ಮತ್ತೆ ರೀಟೆಸ್ಟ್ ಮಾಡಿ ಆ ಮಕ್ಕಳಿಗೆ ಮಾತ್ರ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ರೀಟೆಸ್ಟ್ ಮಾಡಿ ಏನೋ ಪ್ಯಾಚ್ ವರ್ಕ್ ಮಾಡಿಬಿಟ್ಟಿದ್ರು. ಬಟ್ ಈ ವರ್ಷ ಆಗಿರೋ ಅವತಾರ ನೋಡ್ರಿ. ನಿಯರ್ಲಿ 15 ಡೇಸ್ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗೋಯ್ತು, ರದ್ದಾಗೋಯ್ತು. ಅದಕ್ಕೆ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಈಗ. ಸೊ ಪ್ರೊಟೆಸ್ಟ್ ಮಾಡೋದ್ರಿಂದ ಯಾವ ಸೊಲ್ಯೂಷನ್ನು ಸಿಕ್ಕಲ್ಲ. ಫಸ್ಟ್ ಆಫ್ ಆಲ್ ಈ NTA, ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ವಾ, ಇದನ್ನೇ ಫಸ್ಟ್ ಆಫ್ ಆಲ್ ರದ್ದುಪಡಿಸ್ಬೇಕು. ಕ್ವಶನ್ ಪೇಪರ್ ಕೊಡೋದನ್ನು ಬೇರೆ ಏಜೆನ್ಸಿಗೆ ವಹಿಸ್ಬೇಕೇ ಹೊರತು ಈ NTA ಕೊಟ್ಟು ಮತ್ತೆ 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 ಲೀಕ್ ಮಾಡೋದನ್ನು ನಿಲ್ಲಿಸಬೇಕು. ಇದು ಡೀಲ್ ಆಗಿಬಿಟ್ಟಿದೆ. 600 ಮಾರ್ಕ್ಸ್ ಔಟ್ ಆಫ್ ಟೋಟಲ್ 720 ಮಾರ್ಕ್ಸ್ಗೆ ನೀಟ್ ಎಕ್ಸಾಮ್ ಆಗುತ್ತೆ. ಅದರಲ್ಲಿ 600 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಅಂತ ಹೇಳಿ ಕ್ವಶನ್ಸ್ಗಳನ್ನ ಲೀಕ್ ಮಾಡಿದ್ದಾರೆ. ವಾಟ್ ಎ ಶೇಮ್. ಇದೇ ಫಸ್ಟ್ ಟೈಮ್ ಆಗಿದೆ ಲೀಕು? ಇಲ್ಲ, ಮುಂಚೆನೂ ಆಗಿತ್ತು, ತನಿಖೆ ಆಯಿತು, ಎಲ್ಲ ಬೇಲ್ ಕೊಟ್ಟಿಂದ ಹೊರಗೆ ಬಂದರು, ಯಾರಿಗೂ ಶಿಕ್ಷೆ ಆಯಿತು ಇಲ್ವೋ ಗೊತ್ತಿಲ್ಲ. ಈಗಲೂ ಅದೇ ಆಗುತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ವಿದ್ಯಾರ್ಥಿಗಳ ಕಡೆದು ಯೋಚನೆ ಮಾಡೋದಾದರೆ ನೀಟ್ ಎಕ್ಸಾಮ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್. ಡಾಕ್ಟರ್ ಆಗ್ತಾರೆ, ಫ್ಯೂಚರ್ ಡಾಕ್ಟರ್ ಕಂಡ್ರಿ ಇವರು. ನಿಜವಾಗ್ಲೂ ಆ ಮಕ್ಕಳು ಪಡೋ ಕಷ್ಟ ಏನು ಗೊತ್ತಾ? ಫಸ್ಟ್ PUC, ಸೆಕೆಂಡ್ PUC ಎಕ್ಸಾಮನ್ನು ಸೀರಿಯಸ್ ಆಗಿ ಯಾವ ಫಂಕ್ಷನ್ಸ್ಗಳು ಕೆಲವು ಮಕ್ಕಳು ಹೋಗಲ್ಲ, ಓದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾರೆ. 2 ವರ್ಷ ಯಾವ ಫಂಕ್ಷನ್ಸ್ಗಳು ಹೋಗಿಲ್ಲ, ಓನ್ಲಿ ಸ್ಟಡಿ PCB ಓದಿ 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 ಕೆಲವ್ರಿಗೆ ಎಕ್ಸಾಮಲ್ಲಿ ನೀಟ್ ಎಕ್ಸಾಮ್ ಆಗಲೂ ಕ್ಲಿಯರ್ ಆಗಲ್ಲ. ಸೊ ಅವ್ರೇನು ಮಾಡ್ತಾರೆ ಗೊತ್ತಾ? ಲಾಂಗ್ ಟರ್ಮ್ ಹೋಗ್ತಾರೆ. 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು, 3 ಇಯರ್ ಆಗ್ಬೋದು. ನಾವು ಮೆಡಿಕಲ್ ಮಾಡಲೇಬೇಕು ಅಂತ ನಿಜವಾಗ್ಲೂ 2 ಇಯರ್ಸ್ PUC ಪ್ಲಸ್ ಲಾಂಗ್ ಟರ್ಮ್ ಕೋರ್ಸ್ಗಳು. ಅದು 5 ಇಯರ್ಸ್ ಆಗುತ್ತೋ 3 ಇಯರ್ಸ್ ಆಗುತ್ತೋ ಗೊತ್ತಿಲ್ಲ. ಎಷ್ಟೊಂದು ಎಫರ್ಟ್ ಹಾಕಿ ಲೈಫಲ್ಲಿ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ನೀಟ್ ಎಕ್ಸಾಮ್ಗೋಸ್ಕರ ಕಷ್ಟಪಟ್ಟಿರ್ತಾರೆ. ಆ ಕಷ್ಟಪಟ್ಟಿರೋದು ಅಷ್ಟೊಂದು ಎಫರ್ಟ್ನ NTA ರದ್ದು ಮಾಡಿಬಿಟ್ಟು, ಕೇಂದ್ರ ಸರ್ಕಾರ ರದ್ದು ಮಾಡಿ ಎಕ್ಸಾಮ್ನ ಬರೀರಿ ಅಂತ ಹೇಳುತ್ತೆ. ಹೇಗಿದೆ ನೋಡಿ ನಮ್ಮ ಸಿಸ್ಟಮ್, ಹೇಗಿದೆ ನೋಡಿ. ನೀಟ್ ಎಕ್ಸಾಮ್ಸ್ಗೋಸ್ಕರ ಆ ಮಕ್ಕಳು 22-23 ಲಕ್ಷ ದೇಶದಲ್ಲಿ ಪಟ್ಟಿರೋ ಕಷ್ಟಕ್ಕೆ ಬೆಲೆನೇ ಇಲ್ವಾ? ನೀಟ್ ಎಕ್ಸಾಮ್ ಈಗ ಕ್ಯಾನ್ಸಲ್ ಆಯಿತು ಅಂದರೆ ಅವರು 2 ವರ್ಷದಿಂದ ಸತತವಾಗಿ ಓದಿರ್ತಾರೆ ಕಣ್ರಿ. ಈಗೇನೋ ಜಸ್ಟ್ ಮೇ 3ರಿಂದ ರಿಲ್ಯಾಕ್ಸ್ ಮಾಡ್ಕೊಂಡಿದ್ರು. ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ರು. ಆ ಕೀ ಆನ್ಸರ್ ನೋಡಿ ನಮಗೆ 670 ಬರುತ್ತೆ, 710 ಬರುತ್ತೆ, 720 ಬರುತ್ತೆ ಅಂತ ಕೆಲವರು ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳು ಎಷ್ಟು ಖುಷಿಯಾಗಿದ್ರು. ಇವ್ರು ಬಿಡಿ, ಲೀಕ್ ಮಾಡ್ಕೊಂಡ್ರು ಬಿಡಿ, ಲೀಕ್ ಆಸರು ಬಿಡಿ, ಇವಾಗೇನಾಗಬೇಕು?
ಬಟ್ ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳು ಮತ್ತೆ ರೀ ಎಕ್ಸಾಮ್ ಬರಿಬೋದಲ್ಲ ಅಂತ ನೀವು ಕೇಳ್ಬೋದು. ರೀ ಆ ಮೈಂಡ್ ಸೆಟ್ ಯೋಚನೆ ಮಾಡಿರಿ. May 3 ಎಕ್ಸಾಮ್ ಮುಗೀತು, ಈಗ ಅಟ್ಲೀಸ್ಟ್ 2 ಇಯರ್ಸ್ ಆರ್ 2.5 ಇಯರ್ಸ್ ಆ ಫ್ರಸ್ಟ್ರೇಷನನ್ನು ಈಗ ಅಟ್ಲೀಸ್ಟ್ ಅವರು ಫ್ರೀ ಆಗಿದ್ರು, ಮೆಂಟಲಿ ಫ್ರೀ ಆಗಿದ್ರು. ಈಗ ಮತ್ತೆ ಎಕ್ಸಾಮ್ ಓದಬೇಕು, ಮತ್ತೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಓದಬೇಕು. ಎಷ್ಟು ಕಷ್ಟಪಡಬೇಕು ಮತ್ತೀಗ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲಂತೂ ಮಕ್ಕಳ ಪಾಲಿಗೆ ಮಾರಕ. ಈ ರೀತಿ 1 ಲಕ್ಷಕ್ಕೋ 2 ಲಕ್ಷಕ್ಕೋ 5 ಲಕ್ಷಕ್ಕೋ 6 ಲಕ್ಷಕ್ಕೋ 7 ಲಕ್ಷಕ್ಕೋ 9 ಲಕ್ಷಕ್ಕೋ ಕ್ವಶನ್ ಪೇಪರ್ಗಳನ್ನ ಲೀಕ್ ಮಾಡ್ಕೊಂಡು, ಗೆಸ್ಸಿಂಗ್ ಕ್ವಶನ್ ಪೇಪರ್ ಅಂತ ರಿಲೀಸ್ ಮಾಡ್ಕೊಂಡು ಆನೆಸ್ಟಾಗಿ ಓದೋ ವಿದ್ಯಾರ್ಥಿಗಳಿಗಂತೂ ವೆರಿ 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 ಸ್ಯಾಡ್ ನ್ಯೂಸ್. ನಿಜವಾಗ್ಲೂ ಮಾರಕ. ಹೋಗಲಿ, ಅಕಸ್ಮಾತ್ ಈಗ ಮತ್ತೆ ಎಕ್ಸಾಮ್ ಮಾಡ್ತಾರಪ್ಪ, ಅದು ಲೀಕ್ ಆಗಿದ್ರೆ ವಾಟ್ ಎ ಗ್ರೇಟ್ ಟ್ರ್ಯಾಜಿಡಿ. ಇದ್ರ ಬಗ್ಗೆ ನಿಜವಾಗ್ಲೂ ಬಹಳ ಕೂಲಂಕುಷವಾಗಿ CBI ತನಿಖೆ ಕೊಟ್ಟಿದ್ದಾರಂತೆ. CBI ತನಿಖೆ ಮಾಡಿ ಮತ್ತೆ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಪನಿಷ್ಮೆಂಟ್ ಕೊಡೋ ಅಷ್ಟೊತ್ತಿಗೆ ಈಗ ಮತ್ತೆ ಎಕ್ಸಾಮ್ ಬರೀಬೇಕು. ವಿದ್ಯಾರ್ಥಿಗಳ ಪಾಡ್ ಬಗ್ಗೆ ಯೋಚನೆ ಮಾಡಿ, ವಿದ್ಯಾರ್ಥಿಗಳ ಮೆಂಟಲ್ ಸ್ಟ್ರೆಸ್ ಬಗ್ಗೆ, ಆ ವಿದ್ಯಾರ್ಥಿಗಳ ಮೆಂಟಲ್ ಎಬಿಲಿಟಿ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ವಿಷಯ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಏನಂತೀರ ಕಾಮೆಂಟ್ಸ್ ಮಾಡಿ.